ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕ್ಲೈಮ್ಯಾಕ್ಸ್ನಲ್ಲಿ ದತ್ತ ಬಂದ್ರ ಇಲ್ವಾ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಶರು ವಿರುದ್ಧ ಎಲ್ಲ ಸಾಕ್ಷಿಯನ್ನು ಕಲೆ ಹಾಕ್ತಾರೆ ದೃಷ್ಟಿ ಹಾಗೆ ಕಿಶೋರ್ ಇಬ್ಬರು ಕೂಡ. ಜೊತೆಗೆ ಇಲ್ಲಿ ಶರು ಮತ್ತು ಕರೀಂ ನಡುವೆ ಇರ್ತಕ್ಕಂಥ ಸಂಬಂಧ ಏನು, ರಿಲೇಷನ್ಶಿಪ್ ಏನು ಅನ್ನೋದಕ್ಕೂ ಕೂಡ ಸಾಕ್ಷಿಯನ್ನು ಕಲೆ ಹಾಕ್ತಾರೆ. ಎಲ್ಲರೂ ಕೂಡ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿ ಶರುವನ್ನು ಟ್ರ್ಯಾಪ್ ಮಾಡ್ತಾರೆ. ಶರು ಕೂಡ ಕರೀಂ ಜೊತೆ ದತ್ತ ಸತ್ತೋಗಿರೋ ಪಾರ್ಟಿಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ದೃಷ್ಟಿ ಬಂದಿದ್ದು ಗೊತ್ತಾಗದೆ ವೆಲ್ಕಮ್ ಕರೀಂ ಅಂತ ಹೇಳಿ ಶರು ದೃಷ್ಟಿ ಕೈಗೆ ಸಿಕ್ಕಿ ಬೀಳ್ತಾಳೆ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿಲ್ವಾ ಅಂತಂದಾಗ ನಿನಗೆ ಹೇಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮ ಆಸೆ ಇದೆಯೋ ಅದೇ ರೀತಿ ನಮಗೆ ನಿನ್ನನ್ನು ಲಾಕ್ ಮಾಡಬೇಕು ಅನ್ನೋ ಆಸೆ ಇದೆ. ನಮ್ಮನ್ನು ದೇವಸ್ಥಾನಕ್ಕೆ ಕಳಿಸಿ ಕರೀಂ ಜೊತೆ ಪಾರ್ಟಿ ಮಾಡ್ಬೋದು ಅಂತ ಅಂದ್ಕೊಂಡ್ಯಾ? ಖಂಡಿತವಾಗ್ಲೂ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಗೆ ಅಂದ್ಕೊಂಡೆ? ಖಂಡಿತ ಕರೀಂ ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದಿಲ್ಲ. ಆಲ್ರೆಡಿ ಅವನು ಕಂಬಿ ಹಿಂದೆ ನಿಂತಿದ್ದಾನೆ, ಕಂಬಿ ಎಣಿಸ್ತಿದ್ದಾನೆ. ನೀನು ಕೂಡ ಲಾಕ್ ಆಗೋ ಸಮಯ ಬಂದಿದ್ದಾಯಿತು. ನೀನೇ ನನ್ನ ಗಂಡನ ಪ್ರಾಣಕ್ಕೆ ಕುತ್ತು ತಂದಿದ್ದು ಅನ್ನೋ ವಿಷಯ ಕೂಡ ಗೊತ್ತಾಗಿದೆ. ನಿನ್ನ ಮತ್ತು ಕರೀಂ ನಡುವೆ ಇರ್ತಕ್ಕಂಥ ಎಲ್ಲ ಒಂದು ಸಂಬಂಧ ಕೂಡ ಬೈಲಾಗಿದೆ. ಎಲ್ಲದಕ್ಕೂ ಕೂಡ ಸಾಕ್ಷಿ ಸಿಕ್ಕಿದೆ. ನೀನು ಕರೀಂಗೆ ಎಷ್ಟು ಕೋಟಿ ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಜೊತೆಗೆ ಕರೀಂ ನನ್ನ ಗಂಡನ್ನು ಸಾಯಿಸಿದ್ರ ಬಗ್ಗೆ ನಿನಗೆ ಕಳಿಸದಂಥ ಮೆಸೇಜ್, ನೀನು ಮಾಡಿದಂಥ ರಿಪ್ಲೈಸ್ ಎಲ್ಲವೂ ಕೂಡ ಇದರಲ್ಲಿ ಇದೆ ಅಂತ ಹೇಳಿ ಎಲ್ಲ ಸಾಕ್ಷಿಗಳನ್ನ ಕೂಡ ಶರು ಮುಂದಿಡ್ತಾಳೆ. ಈ ಕಡೆ ದೃಷ್ಟಿ ಅದನ್ನು ನೋಡಿದ್ದೆ ಶರು ಶಾಕ್ ಆಗ್ತಾಳೆ. ಹೌದು, ಮಾಡಿದೆ, ಏನು ಮಾಡ್ಕೋತೀಯ? ನನ್ನ ಅಪ್ಪನ ಸಾಯಿಸಿದವನ್ನ ಸಾಯಿಸಿದ್ರಲ್ಲಿ ಏನು ತಪ್ಪದ ಅಂತ ಈಗಲೂ ಕೂಡ ತಾನು ಮಾಡಿದ್ದೆ ಸರಿ ಅಂತ ಶರು ಹೇಳಿದಾಗ ಇಲ್ಲಿ ಅರೆಸ್ಟ್ ಮಾಡಿಸೋದ್ರ ಬದಲು ಮನೆಯಿಂದ ಹೊರಗಡೆ ದಬ್ತಾಳೆ ದೃಷ್ಟಿ. ಜೊತೆಗೆ ಇಲ್ಲಿ ನೇತ್ರ ಮತ್ತು ಹೇಮಾಗೆ ಶರುನೇ ದತ್ತನ ಸಾಯಿಸಿದ್ದು ಅಂತ ವಿಷಯ ಗೊತ್ತಾಗಿದೆ. ಅವ್ರು ಮಾಡಿರೋ ಪಾಪ ತಪ್ಪುಗಳಿಗೆ ದೃಷ್ಟಿ ಕಾಲಿಡ್ಕೊಂಡು ಕ್ಷಮೆ ಕೇಳ್ತಾರೆ. ಈ ಕಡೆ ದೃಷ್ಟಿನೇ ಹೀಗೆ ಅವರಿಬ್ಬರು ಬಂದಿದ್ದೆ ಆರತಿ ತೆಗೆದು ಪಟ್ಟಾಭಿಷೇಕವನ್ನು ಮಾಡ್ತಾರೆ. ದೃಷ್ಟಿ ಕೂಡ ತನ್ನ ಗಂಡ ದತ್ತನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮಿಬ್ಬರನ್ನ ಅದೇ ರೀತಿ ಕಾಪಾಡ್ತೀನಿ, ನನ್ನ ಗಂಡನ ಆಸೆ ಹೇಗಿತ್ತು ಹಾಗೆ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಾ ಬದುಕ್ತೀನಿ ಅಂತ ಹೇಳಿ ದೃಢ ನಿರ್ಧಾರವನ್ನು ಮಾಡೋದ್ರು. ಕತೆಗೆ ಅಂತ್ಯವನ್ನು ಹೇಳಲಾಗುತ್ತೆ.